ಹಲೋ, ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬಾ ದಿವಸ ಆದ್ಮೇಲೆ ಈ ತರ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ಅದು ಮೇಕಪ್ ವಿಡಿಯೋ, ಬರೀ ಗೆಟ್ ರೆಡಿ ವಿತ್ ಮೀ ಅದು ಇದು ಅಂತ ನೋಡ್ತೀರಿ. ಬಿಕಾಸ್ ಐ ವಾಸ್ ಅಟ್ ಹೋಮ್, ಹಾಗಾಗಿ ಮಾಡ್ತಾ ಇದ್ದೆ. ಅಂಡ್ ಇವತ್ತು ಮನೇಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ಆ್ಯಂಡ್ ನನಗೆ ತುಂಬ ಅನ್ನಿಸ್ತಾ ಇತ್ತು ಮೇಕಪ್ ವಿಡಿಯೋ ಮಾಡೋಣ, ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೇ ಇಲ್ಲ ಅಂತ. ಇವತ್ತು ನಾನು ಒಂದು ವೆಡ್ಡಿಂಗ್ ಗೆಸ್ಟ್ ಲುಕ್ನ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವಿತ್ ಆಲ್ ಅಫೋರ್ಡಬಲ್ ಪ್ರಾಡಕ್ಟ್ಸ್. ಆ್ಯಂಡ್ ವೆಡ್ಡಿಂಗ್ಗೆ ಅಂತ ಅಲ್ಲ, ನೀವು ಬೇರೆ ಯಾವುದೇ ಥರ ಫಂಕ್ಷನ್ ಇದ್ರು, ನಿಮಗೆ ಟೈಮ್ ಇದ್ರು, ಯು ಕ್ಯಾನ್ ಕ್ಯಾರಿ ದಿಸ್ ಲುಕ್. ಸೊ ಲೆಟ್ಸ್ ಬಿಗಿನ್. ಫಸ್ಟ್ ಸ್ಟಿಲ್ ಟೋನರ್ಗೆ ನಾನಿವತ್ತು ಪ್ಲಮ್ ಅವರ ರೈಸ್ ವಾಟರ್ ಟೋನರ್ ಯೂಸ್ ಮಾಡ್ತಿದ್ದೀನಿ. ತುಂಬ ದಿವಸಗಳೇ ಆಗುತ್ತೆ ಇದನ್ನು ಯೂಸ್ ಮಾಡ್ತಿರ್ಲಿಲ್ಲ, ಬಿಟ್ಬಿಟ್ಟಿದ್ದೆ. ಆಲ್ಮೋಸ್ಟ್ 1 ತಿಂಗಳು ಮೇಲಾಗೋಗಿತ್ತು. ಸೊ ಮತ್ತೆ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ಇದ್ರ ಬಗ್ಗೆ ರಿವ್ಯೂ ಮಾಡಿ ಅಂತ ಅಂದ್ಬಿಟ್ಟು. ನಂದು ಆಕ್ನಿ ಪ್ರೋನ್ ಸ್ಕಿನ್ ಆಗಿರೋದ್ರಿಂದ ನಾನು ಏನು ಮಾಡಿದೆ ಅಂದರೆ ಸ್ಕಿಪ್ ಮಾಡಿಬಿಟ್ಟಿದೆ. ಯಾಕೆ ಅಂದರೆ ಇದನ್ನು ಸ್ಪ್ರೇ ಮಾಡಿದ ತಕ್ಷಣ ನನಗೆ ಉರಿಯೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಿತ್ತು. ಒಂದು ನಿಮಿಷ ಆದ್ರೂ ಉರಿತಿತ್ತು. ಹಾಗಾಗಿ ಇದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೆ. 1 ತಿಂಗಳಿಂದ ಯೂಸ್ ಮಾಡಿರಲಿಲ್ಲ. ಆ್ಯಂಡ್ ಮತ್ತೆ ಇವತ್ತೇ ಯೂಸ್ ಮಾಡ್ತಿರೋದು. ಹಾಗಂತ ಇದನ್ನು ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ಬಟ್ ನನಗೆ ಆ ಒಂದು ಬರ್ನಿಂಗ್ ಸೆನ್ಸೇಷನ್ನ ತೊಗೊಳಕ್ಕಾಗಿಲ್ಲ, ಹಾಗಾಗಿ ಸ್ಟಾಪ್ ಮಾಡಿಬಿಟ್ಟೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಲೈಕ್ ಗ್ಲೋಯಿ ಮೇಕಪ್ನ ಪ್ರಿಫರ್ ಮಾಡ್ತಾರೆ. ಹಾಗಾಗಿ ಫಸ್ಟ್ಲಿ ಬೇಸಿಗೆ ನಾನು ಫೇಸಸ್ ಕೆನಡಾ ಅವರ ಸ್ಟ್ರೋಬ್ ಕ್ರೀಮ್ನ ಬಳಸ್ತಾ ಇದ್ದೀನಿ. ಆ್ಯಂಡ್ ನನ್ನ ಹತ್ರ ಇರೋದು ಒಂದೇ, ಜೊತೆಗೆ NYB ಅವ್ರದ್ದು ಒಂದಿದೆ. ಮ್ಯಾಕ್ದು ತೊಗೊಳ್ಬೇಕು, ಬಟ್ ಇಟ್ಸ್ ಲೈಕ್ ವೆರಿ ಕಾಸ್ಟ್ಲಿ ಫಾರ್ ಮೀ. ಹಾಗಾಗಿ ಸದ್ಯಕ್ಕೆ ನಾನು ಅದನ್ನು ತೊಗೊಂಡಿಲ್ಲ. ಹಂಗೆ ನೋಡೋಕ್ಕೋದ್ರೆ ಇದೂ ತುಂಬ ಚೆನ್ನಾಗೇ ಇದೆ. ಇದನ್ನು ನಿಮಗೆ ಒಳ್ಳೆ ಗ್ಲೋ ಕೊಡುತ್ತೆ. ಆ್ಯಂಡ್ ದಿಸ್ ಇಸ್ ಅಫೋರ್ಡಬಲ್ ಟು. ಡ್ಯೂಪ್ಸ್ ಅಂತೆಲ್ಲ ಹೇಳಕ್ಕೆ ನಂಗೆ ಗೊತ್ತಿಲ್ಲ, ಯಾಕಂದರೆ ನಾನು ಮ್ಯಾಕ್ಸ್ ಸ್ಟ್ರೋಬ್ ಕ್ರೀಮ್ನ ಯೂಸ್ ಮಾಡಿಲ್ಲ, ಹಾಗಾಗಿ ಗೊತ್ತಿಲ್ಲ ನನಗೆ. ಸೊ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ದಿಸ್ ಇಸ್ ವೆರಿ ನೈಸ್. ಐ ವಿಲ್ ಶೋ ಯು ದ ಗ್ಲೋ. ಆ್ಯಂಡ್ ನೆಕ್ಸ್ಟ್ ಪ್ರೈಮರ್ಗೆ ನಾನಿಲ್ಲಿ ಮಾರ್ಸ್ ಅವರ ಗ್ರಿಪ್ಪಿಂಗ್ ಪ್ರೈಮರ್ನ ಬಳಸ್ತಾ ಇದ್ದೀನಿ. ಇದು ಗ್ರಿಪ್ಪಿಂಗ್ ಪ್ರೈಮರ್ ಆಗಿರೋದ್ರಿಂದ ನಮ್ಮ ಮೇಕಪ್ಪು ತುಂಬ ಹೊತ್ತು ಇರಲಿ ಅಂತ ಅಂದ್ಬಿಟ್ಟು. ಇವಾಗೇನು ತುಂಬ ಹೊತ್ತು ನಾನು ಇಟ್ಕೊಳ್ಳಲ್ಲ, ಬಟ್ ನಿಮಗೆ ಹೇಳ್ತಾ ಇದ್ದೀನಿ. ಇದೇ ನಿಮ್ಮ ಪೋರ್ಸ್ ಎಲ್ಲ ಫಿಲ್ ಮಾಡೋದಿಲ್ಲ, ಬರೀ ಮೇಕಪ್ ಬೇಸ್ನ ಗ್ರಿಪ್ ಆಗಿ ಇಟ್ಕೊಳ್ಳೋದೇ ಬಿಟ್ಟರೆ ನಿಮ್ಮ ಪೋರ್ಸ್ನೆಲ್ಲ ಏನು ಫಿಲ್ ಮಾಡೋದಿಲ್ಲ. ನಿಮ್ಗೆ ಯಾವುದು ಜಾಸ್ತಿ ಪೋರ್ಸ್ ಏನಾದರೂ ಇದ್ದರೆ ಯು ಕ್ಯಾನ್ ಗೋ ವಿತ್ ಸಿಲಿಕಾನ್ ಬೇಸ್ಡ್ ಪ್ರೈಮರ್. ಫಸ್ಟ್ ಇಲ್ಲಿ ಐ ಮೇಕಪ್ ಮಾಡ್ಕೊಳ್ಳೋಣ, ಬಿಕಾಸ್ ಬೇಸ್ ಎಲ್ಲ ಹಾಕಿದ್ಮೇಲೆ ಫಾಲೋಡ್ಸ್ ಆದರೆ ಚೆನ್ನಾಗಿರಲ್ಲ. ಸೊ ಫಸ್ಟ್ ಐ ಮೇಕಪ್ ಸ್ಟಾರ್ಟ್ ಮಾಡೋಣ. ನಿಮಗೆ ಕಟ್ ಕ್ರೀಸ್ ಮಾಡೋದು ಕಷ್ಟ ಆಗತ್ತೆ ಅಂದರೆ ನೀವು ನಿಮ್ಮ ಫಿಂಗರ್ ಟಿಪ್ಪಲ್ಲೇ ಶಿಮರ್ ಶೇಡ್ ಏನಿದೆ ಅದನ್ನು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಕಲರ್ ಕರೆಕ್ಟರ್ಗೆ ನಾನಿಲ್ಲಿ ಇನ್ಸೈಟ್ ಅವರ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಹಳೆಯದು, ಬಟ್ ತುಂಬ ಚೆನ್ನಾಗಿದೆ. ನನ್ಗೆ ಎಲ್ಲೆಲ್ಲ ಪಿಗ್ಮೆಂಟೇಷನ್ ಇದೆ ಅಲ್ಲೆಲ್ಲ ನಾನು ಅಪ್ಲೈ ಮಾಡ್ತೀನಿ. ಎಲ್ಲ ಅಂತಲ್ಲ, ಇಡೀ ಫೇಸಲ್ಲೇ ಇದೆ. ಬಟ್ ಇವಾಗ ಕಡಿಮೆ ಆಗಿದೆ ಆ್ಯಕ್ಚುಲಿ. ನನಗೆ ಯಾವುದೇ ರೀತಿ ಬ್ರಷ್ ಎಲ್ಲ ಏನೂ ಬೇಡ, ನಿಮ್ಮ ಕೈಯಿಂದನೇ ನೀವು ಬ್ಲೆಂಡ್ ಮಾಡ್ಬೋದು. ನಿಮಗೆ ಬ್ರಷ್ ಬೇಕು ಅಂದರೆ ನೀವು ಬ್ರಷ್ ಯೂಸ್ ಮಾಡ್ಬೋದು. ಕಲರ್ ಕರೆಕ್ಷನ್ ಬರೀ ನಮ್ಮ ಡಾರ್ಕ್ ಸ್ಪಾಟ್ಸ್ ಏನಿದೆ ಅದನ್ನು ಕವರ್ ಮಾಡೋದಕ್ಕೆ ಮಾತ್ರ ಅಲ್ಲ, ಫೌಂಡೇಶನ್ ಹಾಕಿದ್ಮೇಲೆ ಗ್ರೇ ಆಗಬಾರ್ದು. ಗ್ರೇ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಫೌಂಡೇಶನ್ಗಳು ಕೆಲವೊಂದು. ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರನೂ ಕಲರ್ ಕರೆಕ್ಟಿಂಗ್ ಬಳಸಬೇಕು. ಫೌಂಡೇಶನ್ಗೆ ನಾನಿಲ್ಲಿ ಮೇಬ್ಲಿನ್ ಅವರ ಸೂಪರ್ ಸ್ಟೇ ಲೂಮಿ ಮ್ಯಾಟ್ ಫೌಂಡೇಶನ್ ಬಳಸ್ತಾ ಇದ್ದೀನಿ. ಇದು ಒಂದು ಶೇಡ್ ಆಕ್ಚುಲಿ 228. ನನಗೆ ಸ್ವಲ್ಪ ಲೈಟ್ ಅನ್ಸುತ್ತೆ, ಬಟ್ ಇದು ಆಕ್ಸಿಡೈಸ್ ಆಗುತ್ತೆ, ಹಾಗಾಗಿ ನೋ ವರೀಸ್. ಫೌಂಡೇಶನ್ನ ಬ್ಲೆಂಡ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಿರೋದು ಪ್ಯಾಕ್ ಅವರ 006 ಬ್ರಷ್ನ ಬಳಸ್ತಾ ಇದ್ದೀನಿ. ನಾವು ಎಷ್ಟೇ ಬ್ರಷಿಂದ ಬ್ಲೆಂಡ್ ಮಾಡಿದ್ರು ಫೈನಲ್ ಆಗಿ ಈ ಥರ ಸ್ಪಾಂಜ್ ತಗೊಂಡು ಡ್ಯಾಬ್ ಮಾಡಿದ್ರೆ ಸಮಾಧಾನ. ಯಾಕಂದರೆ ಏನೇ ಎಕ್ಸೆಸ್ ಪ್ರಾಡಕ್ಟ್ ಇದ್ರೂ ಇದು ಅಬ್ಸಾರ್ಬ್ ಮಾಡುತ್ತೆ. ಹಾಗಾಗಿ
ಕನ್ಸೀಲರ್ಗೆ ನಾನಿಲ್ಲಿ ಲ್ಯಾಕ್ಮಿ ಅವರ ಪ್ರೈಮೋ ಪ್ಲಸ್ ಮ್ಯಾಟ್ ಲಿಕ್ವಿಡ್ ಕನ್ಸೀಲರ್ನ ಬಳಸ್ತಾ ಇದ್ದೀನಿ. ಇದು ಶೇಡ್ ಬಂದ್ಬಿಟ್ಟು 20 ನ್ಯೂಡ್ ಅಂತ ಹೇಳಿ, ಬರೀ ಹೈಲೈಟ್ ಮಾಡೋದಕ್ಕಷ್ಟೇ, ಸ್ವಲ್ಪನೇ. ಆ್ಯಂಡ್ ಬ್ಲಷ್ಗೆ ನಾನಿಲ್ಲಿ ಬ್ಲೂ ಹೆವನ್ ಅವರ ಲಿಪ್ ಅಂಡ್ ಚೀಕ್ ಟಿಂಟ್ನ ಬಳಸ್ತಾ ಇದ್ದೀನಿ. ಇದು ಶೇಡ್ ಬಂದ್ಬಿಟ್ಟು ರೋಸ್ಟೆಡ್ ಬೆರಿ ಅಂತ ಹೇಳಿ. ಆ್ಯಕ್ಚುಲಿ ಈ ಬ್ಲಷ್ ಹೆಂಗೆ ಅಂದರೆ ಸ್ವಲ್ಪ ಬ್ಲೆಂಡ್ ಮಾಡೋದಕ್ಕೆ ಕಷ್ಟ, ಬಟ್ ಬ್ಲೆಂಡ್ ಆದರೆ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನನ್ನ ಫೇಸ್ನ ಸೆಟ್ ಮಾಡೋದಕ್ಕೆ ನಾನಿಲ್ಲಿ ಫಿಟ್ಮಿ ಅವರ ಲೂಸ್ ಪೌಡರ್ ಬಳಸ್ತಾ ಇದ್ದೀನಿ. ಇದು ಶೇಡ್ ಬಂದು 30 ಮೀಡಿಯಂ ಡೀಪ್ ಅಂತ ಹೇಳಿ, ನನ್ನ ಎಕ್ಸಾಕ್ಟ್ ಸ್ಕಿನ್ ಮ್ಯಾಚ್. ಇದು ಖಾಲಿ ಆಗೋಗಿದೆ. PAC ಅಂತ ಬರ್ದಿರುತ್ತೆ ಚಿಕ್ಕದ ಪುಟಾಣಿ ಲಿಪ್ಸ್ಟಿಕ್. ನೆಕ್ಸ್ಟ್ ಲಿಪ್ಸ್ಗೆ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಲಿಪ್ ಲೈನರ್ನ ಬಳಸ್ತಾ ಇದ್ದೀನಿ. ಇದು ಶೇಡ್ ಬಂದ್ಬಿಟ್ಟು ಪರ್ಪಲ್ 11 ಅಂತ ಹೇಳಿ. ಐ ಹೋಪ್ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಲಿಪ್ಸ್ಟಿಕ್ಗೆ ನಾನಿಲ್ಲಿ ಮಾರ್ಸ್ ಅವರ ಲಿಪ್ಸ್ಟಿಕ್ನ ಬಳಸ್ತಾ ಇದ್ದೀನಿ. ಇದು ಶೇಡ್ ಬಂದ್ಬಿಟ್ಟು ಮಿಡ್ ನೈಟ್ ಮೂನ್ 14 ಅಂತ ಹೇಳಿ. ಹಿಂಗೆ ಬಿಟ್ಟರು ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ನಂಗೆ ಸ್ವಲ್ಪ ಒಮ್ರೆ ಎಫೆಕ್ಟ್ ಬೇಕು, ಹಾಗಾಗಿ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಲಿಪ್ಸ್ಟಿಕ್ನ ಬಳಸ್ತಾ ಇದ್ದೀನಿ. ಇದು ಶೇಡ್ ಬಂದ್ಬಿಟ್ಟು ಸ್ಪೈಸಿ ನ್ಯೂಡ್ 20. ಫೇಸ್ನ ಸೆಟ್ ಮಾಡೋದಕ್ಕೆ ನಾನಿಲ್ಲಿ NYB ಅವರ ಮ್ಯಾಟ್ ಸೆಟ್ಟಿಂಗ್ ಸ್ಪ್ರೇನ ಬಳಸ್ತಾ ಇದ್ದೀನಿ. ಇದ್ರದ್ದು ಸ್ಮೆಲ್ ಎಕ್ಸಾಕ್ಟ್ಲಿ ಪಾನ್ಸ್ ಜೆಲ್ ಇದೆಯಲ್ಲ ಹಾಗೆ ಬರುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ದಿವಸ ಆದಮೇಲೆ ಹೈಲೈಟರ್ನ ಬಳಸ್ತಾ ಇದ್ದೀನಿ. ಹೈಲೈಟರಿಗೆ ನಾನಿಲ್ಲಿ ಫಾರೆವರ್ 52 ಗ್ಲೋ ಆನ್ ಹೈಲೈಟರ್ನ ಬಳಸ್ತಾ ಇದ್ದೀನಿ. ಆ್ಯಕ್ಚುಲಿ ಮಸ್ಕಾರ ಹಾಕೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ, ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೆಬ್ಲಿನ್ ಅವರ ಕೊಲಾಸಲ್ ಮಸ್ಕಾರ ಬಳಸ್ತಾ ಇದ್ದೀನಿ. ದಯವಿಟ್ಟು ಸಾರಿ, ನನ್ನ ತಮ್ಮನ ಸೌಂಡ್ ಜಾಸ್ತಿ ಇದ್ರೆ. ದಿಸ್ ಇಸ್ ದ ಫೈನಲ್ ಲುಕ್. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ನಾನೇನಾದರೂ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಎಡವಿದ್ರೆ ಅಥವಾ ತಪ್ಪಾಗಿದ್ರೆ ನೀವು ನನಗೆ ತಿಳಿಸಿ, ಇಲ್ಲ ಇದು ಹಿಂಗೆ ಅದು ಹಾಗೆ ಅಂದ್ಬಿಟ್ಟು ಐ ವಿಲ್ ಅಕ್ಸೆಪ್ಟ್ ಇಟ್. ಆ್ಯಂಡ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಓಕೆ, ಬಾಯ್.